ನಮಸ್ಕಾರ, ನನ್ನ ಹೆಸರು ಸಂಗಮೇಶ್ವರ. ನಾನು ಮಲ್ನಾಡ್ ಕಾಲೇಜಿನಲ್ಲಿ ENC ವಿಭಾಗದಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನಿಲ್ಲಿ 24 ವರ್ಷದಿಂದ ಕೆಲಸ ಮಾಡಿ ಇಲ್ಲಿ ಒಳ್ಳೆ ಅಭಿವೃದ್ಧಿ ಮತ್ತು ಎಲ್ಲದೂ ಸೌಲಭ್ಯಗಳನ್ನು ಪಡೆದಿದ್ದೇನೆ. ಮತ್ತು ಎಲ್ಲ ಉನ್ನತ ಹುಡುಗರುಗಳಿಗೂ ಆಗಲಿ ನಮ್ಮ ಜೀವನದಲ್ಲಿ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದೆ ನಮ್ಮ ಜೀವನವೂ. ಮತ್ತು ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು HODsಗಳು ಎಲ್ಲರೂ ನಮಗೆ ಕೋಪ್ರೇಷನ್ ಮಾಡಿ ನಮಗೂ ಒಳ್ಳೆಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. I am Dr. Deepika KC, working as Assistant Professor in the Department of ENC MCA Hasan. ನಾನು 2009ರಲ್ಲಿ ಇಲ್ಲಿ MTechಗೆ ಜಾಯ್ನ್ ಆದೆ. ಸೊ 2011ರಲ್ಲಿ MTech ಮುಗಿಸಿ 2011ರಲ್ಲೇ ಇದೇ ಕಾಲೇಜಲ್ಲಿ ಟೀಚಿಂಗಿಗೆ ಜಾಯ್ನ್ ಆದೆ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಆಲ್ಮೋಸ್ಟ್ 15 ವರ್ಷದಿಂದ ಇದೇ ಕಾಲೇಜಲ್ಲಿದ್ದೀನಿ. ಜೊತೆಗೆ 11 ವರ್ಷ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಪರ್ಸ್ನಲ್ ಬೆನಿಫಿಟ್ಸ್ ಅಂದರೆ ಆಲ್ಮೋಸ್ಟ್ 15 ವರ್ಷದಿಂದ ನಾನು ಇದೇ ಕಾಲೇಜಲ್ಲಿದ್ದೀನಿ. ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ, ಸೇಫ್ ಆ್ಯಂಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟು ಕಾಲೇಜಲ್ಲಿ. ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾರೆ. ಕಾಲೇಜು ಆಲ್ಮೋಸ್ಟ್ 65 ವರ್ಷದಿಂದ ಈ ಸೌತ್ ಕರ್ನಾಟಕ ಝೋನಿಗೆ ತುಂಬ ಹೆಸರುವಾಸಿಯಾಗಿರೋ ಕಾಲೇಜು. ನಾನು ಡಾಕ್ಟರ್ PC ಶ್ರೀಕಾಂತ್ ಅಂದ್ಬಿಟ್ಟು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಪ್ರಾಧ್ಯಾಪಕನಾಗಿ ಸುಮಾರು 37 ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ. 1987ರಲ್ಲಿ ಈ ಸಂಸ್ಥೆಗೆ ಸೇರಿದೆ. ಅದಕ್ಕಿಂತ ಮುಂಚೆ ನಾನು ವಿಪ್ರೋ ಮತ್ತು ABBನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ಹಾಗೆಯೇ ಅನ್ನಿಸ್ತು ನನಗೆ ಯಾವುದೋ ಒಂದು ರೀತಿಯಲ್ಲಿ ಹೊರದೇಶಕ್ಕೆ ಹೋಗಬೇಕು ಅಂತ. ಬಟ್ ಹೊರದೇಶಕ್ಕೆ ಹೋಗಬೇಕು ಅಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಕಡೆಗೆ ಏನು ಅನ್ನಿಸ್ತು ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನಾನು ಅದರಲ್ಲಿ ನಮ್ಮ ಇಂಡಿಯಾಗೆ ಮಾಡಬೇಕು. ನಾನು ಏನು ಸಾಧನೆ ಇದ್ದರು ಇಂಡಿಯಾನೇ ಮಾಡಬೇಕು, ನಾನು ಏನು ಕೆಲಸ ಇದ್ದರು ಕರ್ನಾಟಕಕ್ಕೆ ಮಾಡಬೇಕು, ಅದರಲ್ಲೂ ಹಾಸನಕ್ಕೆ ಮಾಡಬೇಕು. ಯಾಕೆಂದರೆ ನಾನು ಹುಟ್ಟಿದು ಬರೋರಾಗಿದ್ದರಿಂದ ನಾನೆಲ್ಲ ನಮ್ಮ ದೇಶಕ್ಕೆ ನಾನು ಏನು ಮಾಡ್ತೀನಿ ಕೊಡಬೇಕು ಅಂತ ನಾನು ಈ ಕಾಲೇಜ್ಗೆ 1987ರಲ್ಲಿ ಸೇರ್ಕೊಂಡೆ. 87ರಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡೆ. ಆಮೇಲೆ ಹಂತವಾಗಿ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಪ್ರೊಫೆಸರು, ಡೀನು, HOD ಅಂತ ಎಲ್ಲ ಪೊಸಿಷನ್ನು ಅನುಭವಿಸಿದ್ದೀನಿ ಈ ಕಾಲೇಜಲ್ಲಿ. ನನಗೆ ಈ ಕಾಲೇಜು ಅಪಾರವಾದ ಮನ್ನಣೆ, ಗೌರವ ಎಲ್ಲ ಕೊಟ್ಟಿದೆ. ನನ್ನ ರಿಸರ್ಚ್ಗೆ ಮತ್ತು ನನ್ನ ಅಕಾಡೆಮಿಕ್ಸ್ಗೆ ತುಂಬ ಪ್ರೋತ್ಸಾಹ ನೀಡಿದೆ ಕಾಲೇಜಲ್ಲಿ. ಈ ಕಾಲೇಜು ಅಲ್ಲಿ ನನಗೆ ಮೇಯ್ನ್ ಏನಂತಂದರೆ ನನ್ನದೇ ಆದ ಒಂದು ಫೋಟೋನಿಕ್ಸ್ ಲ್ಯಾಬ್ ಅನ್ನೋದು ಒಂದು ಓಪನ್ ಮಾಡಿದ್ದೀನಿ. ಇದರಲ್ಲಿ ಲ್ಯಾಬಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಇದೇ ಲ್ಯಾಬು. ಇದರಲ್ಲಿ ತುಂಬ ಜನ PhD ಮಾಡಿದ್ದಾರೆ. ತುಂಬ ಫೋಟೋನಿಕ್ಸ್ ರಿಲೇಟೆಡ್ ಇದರಲ್ಲಿ ರಿಸರ್ಚ್ ಪೇಪರ್ಗಳೆಲ್ಲ ನಡೀತಾ ಇದೆ. ತುಂಬ ಜನ MTech ಮಾಡಿದ್ದಾರೆ ಇಲ್ಲೇ. ತುಂಬ ಪೇಪರ್ಗಳು ಪಬ್ಲಿಕೇಶನ್ ಆಗಿದೆ, ಪೇಟೆಂಟ್ಗಳಾಗಿದೆ. ಇದು ಒಂದು ಸಾಧನೆ ಅಂತ ಹೇಳ್ಬೋದು ಈ ಲ್ಯಾಬಿಂದು. ಈ ಲ್ಯಾಬ್ ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇನ್ನು ಮುಂದೆ ಈ ಲ್ಯಾಬಲ್ಲಿ ಕ್ವಾಂಟಮ್ ತಂತ್ರಜ್ಞಾನ ಎಲ್ಲ ಕಳಿಸ್ತಾ ಇದ್ದೀವಿ. ಸೊ ಆಮೇಲೆ ನನಗೆ ಜೀವನದಲ್ಲಿ ಮಹದಾದ ದೊಡ್ಡ ಗುರಿ ಅಂತಂತಂದರೆ ಅತಿಯಾದ ಸಾಧನೆ ಏನೂ ಅಲ್ಲ. ಮೊದಲನೇದಾಗಿ ನನ್ನ ವಿದ್ಯಾರ್ಥಿಗಳಿಗೆ 3 ವೇದವಾಕ್ಯ ಹೇಳ್ತೀನಿ. ಮೊದಲನೇದು, ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಮಿನಿಮಮ್ ಆಗಿ ಒಂದೇ ಒಂದು ಪೇಪರಾರು ಮಾಡಿ ಪಬ್ಲಿಕೇಶನ್ ಮಾಡಿ. ಎರಡನೇದಾಗಿ ಒಂದೇ ಒಂದು ತೋಟದಲ್ಲಿ ಒಂದು ಗಿಡ ಅಥವಾ ಮರ ಬೆಳೆಸಿ. ಮೂರನೇದಾಗಿ ವರ್ಷದಲ್ಲಿ 3 ಸಲ ಬ್ಲಡ್ ಡೊನೇಷನ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನು ಅದನ್ನು ಬಿಟ್ಟರೆ ಈಗ ನಮ್ಮದೇ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೆಲವು ಸಿಬ್ಬಂದಿಗಳ ಸಹಾಯದಿಂದ ನಾನು ಒಂದು ಸಾಧಾರಣಕ್ಕೆ ಒಂದು ತೋಟ ಮಾಡಿದ್ದೀನಿ. ಈ ತೋಟದಲ್ಲಿ ನಮಗೆ ಮಾವು ಹಲಸು ಮತ್ತು ದಾಳಿಂಬೆ, ಅಡಿಕೆ, ತೆಂಗು ಹೀಗೆ ವಿಧವಾದ ಮರಗಿಡಗಳನ್ನು ಬೆಳೆಸಿ ಇವತ್ತು ಫಲ ಕೊಡ್ತಾ ಇದೆ. ಇದು ಸಾಧಾರಣ ಒಂದು 15 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇದನ್ನು ನನಗೆ ಭಾರಿ ಹೆಮ್ಮೆ ಪಡ್ತಾ ಇದೆ. ಈ ನಂದು ಲ್ಯಾಬು ಮತ್ತು ಈ 2 ತೋಟ ನನಗೆ ಭಾರಿ ಖುಷಿ ಕೊಡುತ್ತೆ. ನನಗೆ ಟೈಮ್ ಸಿಕ್ಕಿದಾಗ ಜಾಸ್ತಿ ಹೊತ್ತು ತೋಟದಲ್ಲಿ ಸ್ಪೆಂಡ್ ಮಾಡ್ತೀನಿ, ಕೆಲವು ಹೊತ್ತು ಲ್ಯಾಬಲ್ಲಿ ಸ್ಪೆಂಡ್ ಮಾಡ್ತೀನಿ. ಹೀಗಾಗಿ ನನಗೆ ಕಡೆದಾಗ ನಾನು ಏನು ಹೇಳಬೇಕು ಅನ್ನೋದಾದರೆ, ನನಗೆ ವಿದ್ಯಾರ್ಥಿಗಳೇ ನನಗೆ ಒಂಥರ ಸ್ಫೂರ್ತಿ. ವಿದ್ಯಾರ್ಥಿಗಳಿಲ್ಲದೆ ನಾನು ಇಷ್ಟೊಂದು ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ. ಹಾಗೆ ಇದಕ್ಕೆಲ್ಲದಕ್ಕೂ ನನಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದು ಒಂದು ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಅಂತ ಹೇಳಿ ನನಗೆ ಇಚ್ಛೆ ಪಡ್ತೀನಿ.